ಈಜಾಡಲು ಹೋಗಿ ಯುವಕ ಕಾಲುವೆ ನೀರು ಪಾಲಾಗಿರುವ ಘಟನೆ ನಡೆದಿದೆ. ನಾರಾಯಣಪುರ ಬಲದಂಡೆಯ ದೊಡ್ಡ ಕಾಲುವೆಯಲ್ಲಿ ನೀರಿನ ಸೆಳೆತಕ್ಕೆ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ. 24 ವರ್ಷದ ತೇಜ ಕಾಲುವೆಯಲ್ಲಿ ಕೊಚ್ಚಿ ಹೋದ ಯುವಕ ಎಂದು ತಿಳಿದು ಬಂದಿದೆ. ಲಿಂಗಸ್ಕೂರು ತಾಲೂಕಿನ ಬೆಂಡೋಣ್ ಗ್ರಾಮದ ನಿವಾಸಿಯಾದ ತೇಜ ಮಾಜಿ ಸೈನಿಕರೋರ್ವರ ಪುತ್ರ ಎಂದು ತಿಳಿದು ಬಂದಿದೆ. ಮಂಗಳವಾರ ಸಂಜೆ ಕಾಲುವೆಯಲ್ಲಿ ಕೊಚ್ಚಿ ಹೋದ್ರೂ ಇನ್ನೂ ತೇಜನ ಮೃತದೇಹ ಸಿಕ್ಕಿಲ್ಲ. ತಂದೆ ಯಲ್ಲಪ್ಪ, ತಾಯಿ ಅನುಶ್ರೀ ಅವರ ಎರಡನೇ ಮಗ ಈತ. ಸ್ನೇಹಿತರು ಮತ್ತು ಕುಟುಂಬಸ್ಥರು ಸದ್ಯ ಶೋಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, ಯಾದಗಿರಿ. 6ನೇ ತಾರೀಕು ಸಂಜೆ ತೇಜಸ್ ಅಂತಕ್ಕಂಥ ಒಬ್ಬ ಹುಡುಗ, 21 ವರ್ಷದ ಫೈನಲ್ ಇಯರ್ ಡಿಗ್ರಿ ಓದ್ತಕ್ಕಂಥ ಒಬ್ಬ ಹುಡುಗ ಇಲ್ಲಿ ಮುಖ ತೊಳಿಬೇಕಂತೇಳಿ ಆಲಮಟ್ಟಿ ಡ್ಯಾಮ್ ನೋಡೋಕೆ ಹೋದವನು. ಇಲ್ಲಿ ಬಂದ ತಕ್ಷಣ ಮುಖ ತೊಳೆಯೋಣ ಅಂತೇಳಿ ಹೇಳಿದಾಗ ಕಾಲ್ ಜಾರಿ ಕೆನಾಲಿಗೆ ದುರದೃಷ್ಟವಶಾತ್ ಕೆನಾಲಿ ಒಳಗೆ ಬಿದ್ದಿರ್ತಾರೆ. ಬಿದ್ದು ಇವತ್ತಿಗೆ 3 ದಿನ ಆಯಿತು. ಯಾವುದೇ ರೀತಿಯ ಎಲ್ಲ ಇಲ್ಲಿ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಎಲ್ಲ ನೀರಾವರಿ ಇಲಾಖೆ ಎಲ್ಲರಿಗೂ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದಾಗಲೂ ಸಹ ಅವ್ರ ಕಡೆಯಿಂದ ಯಾವುದೇ ರೀತಿಯ ನಮಗೆ ಸಹಕಾರ ಸಿಗ್ತಾಯಿಲ್ಲ. ಬದಲಿಗೆ ನಿನ್ನೆ ಪೂರ್ತಿ ಇಲ್ಲಿಂದ ಹಿಡಿದು ಕೆಂಬಾಗಿವರೆಗೂ ಆ ಹುಡುಗನ ಸ್ನೇಹಿತರು, ಕುಟುಂಬಸ್ಥರೇ ಎಲ್ಲ ಬ್ರಿಡ್ಜಲ್ಲಿ ಅಥವಾ ಎಲ್ಲ ಕಡೆ ಹುಡುಕ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಇಲಾಖೆ ಕಡೆಯಿಂದ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಕಾನ್ಸ್ಟೇಬಲ್ಗಳಾಗಿರ್ಬೋದು, ನೀರಾವರಿ ಇಲಾಖೆಯ ಯಾವುದೇ ಅಧಿಕಾರಿಗಳು ಬಂದು ಇವ್ರನ್ನ ಮಾತಾಡ್ಸಕ್ಕಂಥದ್ದು ಇರ್ಬೋದು, ಅಥವಾ ಯಾವ ಥರ ಹುಡುಕಾಟ ಮಾಡಬೇಕು ಅಥವಾ ಅಗ್ನಿಶಾಮಕ ದಳದ ಕಡೆಯಿಂದ ಏನಾದರೂ ಉಪಕರಣಗಳನ್ನ ತಂದು ಶೋಧನೆ ಮಾಡ್ತಕ್ಕಂಥ ಕೆಲಸ ಯಾವುದೂ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದಾಗ ಯಾವುದೇ ರೀತಿಯ ಉಪಕರಣಗಳೆಲ್ಲರೂ ಎಲ್ಲ ಮೂಲಿಗೆ ಬಿದ್ದವೆ ಅಂತೇಳಿ ಇಷ್ಟು ನಿರ್ಲಕ್ಷ್ಯವಾಗಿ ಉತ್ತರವನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ನಾವು ಹೇಳ್ತೀವಿ, ಮಾಜಿ ಸೈನಿಕರು, ಇವತ್ತು ಆ ಹುಡುಗ ಮಾಜಿ ಸೈನಿಕರ ಮಗ. ಆ ಸೈನಿಕರು ನಮ್ಮ ತಮ್ಮ ಇಡೀ ಕುಟುಂಬವನ್ನು ಇಲ್ಲಿ ಬಿಟ್ಟು ಗಡಿಯಲ್ಲೇ ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಇವತ್ತು ತಮ್ಮ ಜೀವನವನ್ನು ಕೊಡ್ತಾ ಇದ್ದಾರೆ. ಇವತ್ತು ಒಬ್ಬ ಮಾಜಿ ಸೈನಿಕನಿಗೆ ಈ ಥರ ಪರಿಸ್ಥಿತಿ ಇದ್ದಾಗ ಸಾಮಾನ್ಯ ಜನರಿಗೆ ಇವರೇನು ನ್ಯಾಯವನ್ನು ಕೊಡಿಸ್ತಾರೆ? ಹಾಗಾಗಿ ಈ ಇಲಾಖೆಗಳು ಏನಾದ್ರಲ್ಲ, ಅಧಿಕಾರಿಗಳು ದಯವಿಟ್ಟು ಈ ಹುಡುಗನ ಶವವನ್ನು ಪತ್ತೆ ಮಾಡಿ ನಮಗೆ ಹುಡುಕಿ ಕೊಟ್ಟು ನ್ಯಾಯ ಕೊಡಿಸ್ಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸೋಮಶೇಖರ್ ನಾಯಕ್ ಆ ಹುಡುಗನ ಅಣ್ಣ ಆಗಬೇಕು, ಫ್ಯಾಮಿಲಿ ಫ್ರೆಂಡ್.